ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಮಾವ. ನಿಮ್ಮ ನೋವಿಗೆ ನಾನು ಕಾರಣನೇ. ನೀವು ನಿಮ್ಮ ಜೊತೆ ಇದ್ದಿದ್ರೆ ಅವ್ರನ್ನ ತುಂಬ ಜೋಪಾನ ಮಾಡ್ತಾ ಇದ್ರಿ. ಆದರೆ ಅವ್ರು ನನ್ನ ಜೊತೆ ಇದ್ರು, ನಾನೊಂದ್ಸರಿ ನೋಡ್ಕೊಳ್ಳಿಲ್ಲ ಮಾವ. ನಾನು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಮಾವ. ನನ್ನ ಕ್ಷಮಿಸ್ಬಿಡಿ ಮಾವ. ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಳಿ ಅಂದ್ರೆ ಹಾಗೇನಾದ್ರು ಇದ್ದಿದ್ರೆ ನಿಮ್ಮ ಪ್ರಾಣನೂ ಲೆಕ್ಕಿಸದೆ ಜಾನ ಉಳಿಸ್ಕೋತಿದ್ರಿ ಅನ್ನೋ ಭರವಸೆ ನಮಗಿದೆ. ಅಂಥದ್ರಲ್ಲಿ ನೀವು ಯಾಕೆ ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಕೋತಾ ಇದ್ದೀರಾ? ಅಂತ ಆಲೋಚನೆ ಮನಸ್ಸಿಗೆ ಬರೋದಕ್ಕೆ ಬಿಡಬೇಡಿ. ಒಂದ್ಸಲ ಬಂದ್ಬಿಟ್ರೆ ಅವು ತುಂಬ ಕಾಡುತ್ತೆ. ಎಲ್ಲ ಋಣಾನುಬಂಧ. ಎಷ್ಟೇ ದಿನ ಯಾರ ಜೊತೆ ಇರಬೇಕೋ ಅಷ್ಟೇ. ಹಾಗೆಲ್ಲ ಏನು ಅನ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಆಯ್ತು, ನೀವು ಆರಾಮಾಗಿ ಹೋಗಿ ಬನ್ನಿ. ಸರಿ ಮಾವ. ಅಳಿ ಅಂದ್ರೆ ನಿಮ್ಮೊಬ್ಬರನ್ನೇ ಕಳ್ಸೋದಕ್ಕೆ ನನಗೆ ಸಂಕಟ ಆಗ್ತಿದೆ. ಆದ್ರೆ ಹೋಗ್ಲೇಬೇಕು ಅಂತಿದ್ದೀರಾ. ಮಧ್ಯಾಹ್ನ ಊಟನಾದ್ರೂ ಮಾಡ್ಕೊಂಡು ಹೋಗಿ. ಅದು ಹಾಗಲ್ಲ ಅತ್ತೆ. ಅಳಿಯಂದ್ರೆ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗಿ. ಜಯಂತ್ ಅವರೇ, ನಮ್ಮೆಲ್ಲರ ಸಮಾಧಾನಕ್ಕೋಸ್ಕರ ಊಟನಾದರೂ ಮಾಡ್ಕೊಂಡು ಹೋಗಿ. ಸರಿ, ನೀವೆಲ್ಲರೂ ಇಷ್ಟು ಹೇಳಿದ್ಮೇಲೆ ಇರ್ತೀನಿ. ಸರಿ, ನೀವಿರಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಕೂತ್ಕೊಳ್ಳಿ ಅಂದ್ರೆ ಹೇಗಿದ್ಯಾ ವೆಂಕಿ? ಈ ಜಾಗದಲ್ಲಿ ಕೇಳೋದು ತಪ್ಪು, ಆದರೂ ಕೇಳೋಂಥ ಪರಿಸ್ಥಿತಿ ಬಂದ್ಬಿಟ್ಟದೆ. ಅವರು ಚೆನ್ನಾಗಿದ್ದಾರೆ. ಚೆಲ್ವಿ ಅಂತೂ ನಿನ್ನ ಬಗ್ಗೆನೂ ಯೋಚನೆ ಮಾಡಿಕೊಂಡು ನೀನು ಎಲ್ಲೋಗಿದ್ಯಾ ಅಂತ ಎಲ್ಲ ಕಡೆ ಹುಡುಕ್ತಾವಳೆ. ಇನ್ನೊಂದು 2 ದಿನ ತಡ್ಕೋ ವೆಂಕಿ. ಅಷ್ಟರಲ್ಲಿ ನಮಗೆ ಬರಬೇಕಾಗಿರೋ ದುಡ್ಡು ನಮಗೆ ಬಂದು ಸೇರುತ್ತೆ. ಆಮೇಲೆ ನಿನ್ನ ಬಿಡಿಸೋ ವ್ಯವಸ್ಥೆ. ನೀನು ಆ ದುಡ್ಡನ್ನ ತಗೊಂಡೋಗಿ ನಿಮ್ಮ ಅತ್ತೆಗೆ ಆಪರೇಷನ್ ಮಾಡಿಸ್ಬೋದು. ಎಂತ ಮಾತು ಹೇಳ್ತಿದ್ಯಾ ವೆಂಕಿ? ನಿನಗೆ ಮೋಸ ಮಾಡಿದ್ರೆ ಆ ದೇವ್ರ ಮೆಚ್ತಾನ? ನಿನ್ನ ಹೊರಗಡೆ ಕರ್ಸೋ ಕೆಲಸದಲ್ಲೇ ಇದ್ದೀನಿ. ಚೆಲ್ವಿನೂ ಅಷ್ಟೇ, ನಿನ್ನನ್ನು ಯಾವಾಗ ನೋಡೋದು ಅಂತ ಕಾತುರದಿಂದ ಕಾಯ್ತಾ ಇದ್ದಾಳೆ. ಆದರೆ ನೀನು ಎಂಥ ತ್ಯಾಗ ಮಾಡಿದ್ಯಾ ಅಂತ ಅವಳಿಗೆ ಗೊತ್ತಿಲ್ಲ. ಈಗ ಚೆಲ್ವಿ ನನ್ನನ್ನು ಕರ್ಕೊಂಡು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾಳೆ. ಬೇಡ ವೆಂಕಿ, ಆಗ ಮಾಡಿದ್ರೆ ತಪ್ಪಾಗುತ್ತೆ. ಈಗ ನೀನು ಇಲ್ಲಿರೋದು ಗೊತ್ತಾದ್ರೆ ನಾವು ಅನ್ಕೊಂಡಿರೋದು ಏನು ನಡೆಯಲ್ಲ. ಬರೋ ದುಡ್ಡು ಬರೋದಿಲ್ಲ. ಆಮೇಲೆ ಅವಾಗ ನಿನ್ನ ಜಾಗದಲ್ಲಿ ಬೇರೆಯವ್ರು ಬಂದು ಸರೆಂಡರ್ ಆಗ್ಬಿಟ್ಟು ಅವರು ದುಡ್ಡನ್ನ ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಇನ್ನೆರಡು ದಿನ ನೀನು ತಾಳ್ಮೆಯಿಂದ ಇದ್ಬಿಡು, ನಾನು ಎಲ್ಲ ಸರಿ ಮಾಡ್ತೀನಿ. ಈಗ ಚೆಲ್ವಿ ಒಳಗೆ ಬಂದಾಗ ನೀನು ಅವಳ ಕಣ್ಣು ಕಾಣಿಸ್ಕೋಬೇಡ, ಸರಿನಾ? ಬೇಜಾರು ಮಾಡ್ಕೋಬೇಡ ವೆಂಕಿ. ನೀನು ಇದೆಲ್ಲ ಮಾಡ್ತಾ ಇರೋದು ಒಳ್ಳೆ ಕೆಲಸಕ್ಕೆ. ಆದ್ದರಿಂದ ಈಗ ನೀನು ನಿನ್ನ ಮನಸ್ಸನ್ನ ಹೊಸಿ ಗಟ್ಟಿ ಮಾಡ್ಕೋ.
ಯಾಕೋ ನಿಮ್ಮನ್ನ ಕಳಿಸ್ಕೊಡಕ್ಕೆ ಮನಸ್ಸಾಗ್ತಿಲ್ಲ. ನೀವು ನಮ್ಮ ಜೊತೆನೆ ಇದ್ಬಿಡಿ, ನಮಗೇನು ತೊಂದರೆ ಇಲ್ಲ. ಇಲ್ಲ, ಇವತ್ತು ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಜೊತೆ ಬರ್ತೀನಿ. ನನಗೂ ನಿಮ್ಮ ಜೊತೆ ಇದ್ದೀನಿ ಇನ್ನೂ ಸಮಾಧಾನ ಆಗುತ್ತೆ. ಬೇಡ ಮಾವ, ನಾನು ಹೋಗಿ ಬರ್ತೀನಿ, ಕಳಿಸ್ಕೊಡಿ. ಅಳಿಯಂದ್ರೆ ಇವ್ರು ಹೇಳ್ದ ಹಾಗೆ ಇವರನ್ನು ಕರ್ಕೊಂಡು ಹೋಗಿ ಅದೇನ್ ಕೆಲ್ಸ ಇದೆಯೋ ಅದ್ ಮುಗಿಸ್ಕೊಂಡು ಇಬ್ರು ವಾಪಸ್ ಮನೆಗೆ ಬಂದ್ಬಿಡಿ. ಬೇಡ ಅತ್ತೆ, ನನಗೇನು ಆಗಲ್ಲ, ನೀವು ಯೋಚನೆ ಮಾಡಬೇಡಿ. ನಾನು ಹೋಗಿ ಬರ್ತೀನಿ, ದಯವಿಟ್ಟು ಕಳಿಸ್ಕೊಡಿ. ಸರಿ ಹೇಳಿ ಅಂದ್ರೆ ನೀವೇ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀರಾ. ಹೋಗಿದ್ ಬರ್ರಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಮ್ಮನೆ ಬಾಗ್ಲು ನಿಮಗೆ ಸದಾ ಕಾಲ ತೆರೆದಿರುತ್ತೆ. ಯಾವ ಸಂಕೋಚನೂ ಇಲ್ಲದೆ ಯಾವಾಗ ಬೇಕಾದ್ರೂ ಬರ್ಬೋದು. ಅತ್ತೆ, ನನಗೆ ಆಶೀರ್ವಾದ ಮಾಡಿ.